ನರಗುಂದ ತಾಲೂಕು ಬನಹಟ್ಟಿ ಮುಗನೂರು ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಪರದಾಟ. ಇತ್ತ ಕಡೆ ಕಣ್ಣೆತ್ತಿ ನೋಡಿದ ಅಧಿಕಾರಿಗಳು. ಕುಡಿಯುವ ನೀರು ಸರಬರಾಜು ಮಾಡುವಂತೆ ಗದಗ ಜಿಲ್ಲಾ ನರೇಗಾ ತಾಲೂಕಿನ ಬನಹಟ್ಟಿ ಮುಗನೂರು ಗ್ರಾಮದ ಜನರ ಆಗ್ರಹ. ಬಿರು ಬೇಸಿಗೆಗೆ ಕಂಗಿಟ್ಟ ಜನ ನೀರಿಗಾಗಿ ಹಾಹಾಕಾರ. ವಿಲವಿಲ ಒದ್ದಾಡಿದ್ರೂ ನೀರು ಪೂರೈಸದ ಅಧಿಕಾರಿಗಳು. ಮಲಪ್ರಭಾ ನದಿಯ ಮೂಲಕ ನೀರು ಪೂರೈಕೆ ವಿಳಂಬ. 20 ದಿನಕ್ಕೆ ಒಮ್ಮೆ ನೀರು ಪೂರೈಕೆ. ಗ್ರಾಮ ಪಂಚಾಯತ್ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಬನಹಟ್ಟಿ ಗ್ರಾಮ ಹಾಗೂ ಮೂಗನೂರು ಗ್ರಾಮಸ್ಥರ ಗೋಳಾಟ. ಎರಡೂ ಗ್ರಾಮದಲ್ಲಿ ಸುಮಾರು 8,000 ಜನಸಂಖ್ಯೆ ಇದೆ. ಕುಡಿಯುವ ನೀರಿಗಾಗಿ ಜನರ ತೀವ್ರ ನರಳಾಟ. 20 ದಿನಕ್ಕೆ ನೀರು ಕೊಡ್ತಾರೆ, ಕಲುಷಿತವಾಗಿ ಬರುತ್ತಿವೆ. ಹುಳುಗಳು ನೀರಿನಲ್ಲಿ ಬರ್ತಾ ಇವೆ. ಈ ನೀರು ಕುಡಿದು ಮಕ್ಕಳಿಗೆ ವಾಂತಿ ಭೇದಿ ಬರ್ತಾ ಇದೆ. ಗ್ರಾಮದಲ್ಲಿರುವ ಶುದ್ಧ ನೀರಿನ ಘಟಕ ಇದ್ರೂ ಇಲ್ಲದಂತಾಗಿದೆ. ಶುದ್ಧ ನೀರಿನ ಘಟಕ ಸಂಪೂರ್ಣ ಕೆಟ್ಟು ಹಾಳಾಗಿದೆ. ಕೆರೆಯ ನೀರು ಸಹ ಕಲುಷಿತವಾಗಿದೆ. ಹೀಗಾಗಿ ನೀರಿನ ಸಮಸ್ಯೆಗೆ ಮುಕ್ತಿ ಕೊಡಿ ಎಂದು ಅಳಲನ್ನ ತೋಡಿಕೊಟ್ಟಿದ್ದಾರೆ. ನಮ್ಮ ಗೋಳು ಯಾರೂ ಕೇಳ್ತಾ ಇಲ್ಲವೆಂದು ಕೆಂಡಾಮಂಡಲ. ಜನಪ್ರತಿನಿಧಿಗಳು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಗ್ರಾಮ ಪಂಚಾಯತ್ಗೆ ಖಾಲಿ ಕೊಡಗಳು ಜಾನುವಾರು ಸಮೇತ ಮುತ್ತಿಗೆ ಹಾಕಿದ್ದಾರೆ. ಕೂಡಲೇ ಕುಡಿಯುವ ನೀರು ಪೂರೈಕೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಗೌಡ ಪಾಟೀಲ್, ಎನ್ಕೆಎಸ್ ಟಿವಿ 4 ನರಗುಂದ. 2 ಕೊಡ ಆಗಲಿ 10 ಒಟ್ಟು 4 ಕೊಡ ಆಗಲಿ ನಾವು ತಂದು ಕುಡಿತಿದ್ದೀವಿ. ಈಗ ಅಲ್ಲೋಲ ಕೊಲ್ಲೋನ್ ನಮ್ಮ ಜಲಮ ಆಗಾಕತ್ತೈತಿ. ಅದಕ್ಕೆ ಏನು ಪರಿಹಾರ ಕೊಡ್ತಾರ ಕೇಳ್ರಿ. ಎಷ್ಟು ದಿನಕ್ಕೊಮ್ಮೆ ನೀರು ಬಿಡ್ತಾರಮ್ಮ? 20 ದಿನದ ಮ್ಯಾಗ ರೀ. ಹೌದಾ? ಕುಡಿಯೋ ನೀರಿನ ಏನು ಡಿಬಿ ನೀರು ಅವರಿ, ಬಳಸು ನೀರು ಅವರಿ. ಹೌದಾ? ಹುಳ ಬಾಳುಳ ಇಷ್ಟು ಉದ್ದ ಹುಳ ರೀ. ಈಗ ಹುಳ ತೋರ್ಸಂದ್ರೆ ತೋರಿಸ್ತೇನೆ, ಹಾಳೆ ಕಟ್ಟಿ ಕೊಡಂದ್ರೆ ಕೊಡ್ತೇನೆ. ಹೌದಾ? ಹಾ, ಈ ಸದ್ಯ ಹುಳ ಅದಾರಿ. ಮತ್ತೆ ಅವನ ನೀವು ನೀರು ಕುಡಿತಿದ್ದೀರಾ? ಅವನ್ನ ನೀರು ಕುಡಿತೇವ್ರಿ. ಹೌದಾ? ಹುಡುಗರಿಗೆ 2 ಕತ್ತೈತ್ರಿ, ದೊಡ್ಡವ್ರಿಗೆ 2 ಕತ್ತೈತಿ. ದವಾಖಾನಿಗೆ ಹೋದೇವ ಅಂದ್ರೆ ನಮಗೆ ಗತಿ ಇಲ್ಲ, ದುಡ್ಡು. ತಮ್ಮ ಹೆಸರಮ್ಮ? ಕಕ್ಕಿರವ್ರಿ. ಓಕೆ ಅಮ್ಮ. ಇಲ್ಲೇ ಬಿಟ್ಟೇ ಇಲ್ರಿ. 4 ದಿನಕ್ಕಂತೂ 1 ದಿನಾನೂ ಬಂದಿಲ್ರಿ. ಇಷ್ಟು ವರ್ಷ ಆತ್ರಿ ನಳ ಬಂದು. ಎಷ್ಟು ವರ್ಷದ ಆಯ್ತಮ್ಮ ಇಲ್ಲಿ ನೀರು ಬರೋಲ್ಲ? ಎಷ್ಟು ಈಗಾಗಲೇ ಭಾಳ ದಿನ ಆತ್ರಿ. ಹೌದಾ? ನೋಡ್ರಿ, ಈಗ ಕೇಳಿ ಅದೇ ನಾವ್ ಎಲ್ಲಾರು ಹೋಗಿ ತಂದೇವಂದ್ರೆ ಕೆರೆ ನೀರು ಚಲೋ ಇಲ್ರಿ. ತಂದು ಕುಡಿದ್ರಿ ಹೆಂಗ್ರಿ? ಅವನ್ನ ಕುಡಿದ್ ಮತ್ತೆ ದವಾಖಾನಿಗೆ ಹೋಗುದ್ರಿ. ಅದಕ್ಕೆ ಸಮಸ್ಯೆ ರೀ ಬಗೆಹರಿಸ್ತಾರೇನ್ರಿ ಅವ್ರು ಪಂಚಾಯತ್ ಅವ್ರು? ಈಗೇನೋ ಪಂಚಾಯತ್ ಅವ್ರು ಮತ್ತೆ ಏನೋ ಕೆರೆ ನೀರು ಮತ್ತು ಬೋರಿ ನೀರು ಏನಾಗ ಕೊಡ್ತೀನಿ ಏನಾಗತ್ತ ನೀರು ಕೊಡ್ತಾರ್ರಿ. ಅದು ಕರೆಂಟ್ ಒಂದ್ ಸರಿಯಾಗಿ ಕರೆಂಟ್ ಬರಂಗಿಲ್ರಿ. ಸೌಳ್ ನೀರು ಅದನ್ನ ತಗೊಂಡು ಏನ್ ಮಾಡುದ್ರಿ? ಹೋಗದ್ರಿನ ನೀರು ಹರಿದಕ್ಕನಾಗಂಗಿಲ್ರಿ. ಜಳಕ ಮಾಡಿದ್ರೆ ಮೈ ತಿಂಡಿ ಬಿಡ್ತೈತ್ರಿ ಆ ನೀರ್ರಿ. ಹೌದಾ? ಹ್ಞೂನ್ರಿ. ಮತ್ತೆ ಕೆರೆ ನೀರು ಹೆಂಗದಮ್ಮ? ಕೆರೆ ನೀರಂತೂ ನೋಡ್ರಿ, ಹಿಂಗಾಗಿ ಭಾಳ ಸಮಸ್ಯೆ ಐತಿ ನೋಡ್ರಿ ನೀರಿಂದಂತೂ. ಹೌದಾ? ಆಯ್ತು. ತಮ್ಮ ಹೆಸರಮ್ಮ? ಓಕೆ ಅಮ್ಮ. ಇಲ್ಲಿ ನೀರಿನ ಸಮಸ್ಯೆ ಐತಿ ಅಂದ್ರೆ ಹೆಂಗಿದೆ? 20 ದಿನ ಆತ್ರಿ ನೀರ ಇಲ್ಲ. ಏನು ಕುಡಿಬೇಕ್ರಿ ನಾವು? ಮತ್ತೆ ಇಲ್ಲಿ ಅವ್ರು ನೀರು ಬಿಡಲ್ಲಮ್ಮ ನಿಮ್ಗೆ? ನೀರು ಎಲ್ಲಿ ಬಿಟ್ಟೇ ಇಲ್ರಿ. ಅಲ್ಲಿ ಎಲ್ಲಿ ಹೋಗಿ ಕೊಡ ತರೋದು ಕುಡಿದು ಮಾಡಾಕತ್ತೀವಿ. ಇಲ್ಲಿ DBT ನೀರು ಬರಲ್ವಾ? ಇಲ್ರಿ, ಬಂದೇ ಇಲ್ರಿ. ಜಾಸ್ತಿ ನೀರು ಬರಲ್ಲ? ಜಾಸ್ತಿ ಬರೋದು 20 ದಿನದ ಮ್ಯಾಲ ಆಯ್ತು ನೋಡ್ರಿ ನೀರು. ಹೌದಾ? ಇಲ್ಲ ಮತ್ತೆ ಕೆರೆ ಬಳಸಿರ್ಬೇಕಲ್ವಾ? ಕೆರೆ ನೀರು ಹೊತ್ತು ಇಲ್ವಾ ನಿಮ್ಗೆ? ಇಲ್ರಿ, ಕೆರೆನ ಬಳಸಿಲ್ರಿ. ಕೆರೆ ಚಲೋನೇ ಇಲ್ರಿ ನೀರು. ಹೌದಾ? ಮತ್ತೆ ಇಲ್ಲಿ ಈ ಗ್ರಾಮ ಪಂಚಾಯತಿ ಅವರು ಮತ್ತೆ ಈಗ ಬೋರ್ ಗೀರು ಏನಾರ ವ್ಯವಸ್ಥೆ ಮಾಡಿದಾರ ನಿಮ್ಗೆ? ಬೋರ್ ಐತ್ರಿ, ಸೊಳ್ಳೆ ನೀರು. ಅಲ್ಲೇ ಹೋಗಿ ಒಗ್ಯಾನ್ ನೋಡ್ಕೊಂಡ್ ಬರೋದು. ಇಲ್ಲಿ ಅನ್ಕರ್ ಊರಾಗ ಬರೋದು. ನಿಮಗೆ ಕುಡಿ ನೀರಿನ ಅವಶ್ಯಕತೆನೂ ಇಲ್ಲೇನಿಲ್ಲ? ಕುಡಿ ನೀರು ಏನು ಬರ್ತಾ ಇಲ್ಲ ನಿಮ್ಗೆ? ಬರೋದೇನ್ರಿ. ಹೌದಾ? ಜನ ಆಗ್ತದೆ ನೀರ ಬಂದು. ಹೌದಾ? ಈ ನೀರಿಗಾಗಿ ನೀವು ಎಲ್ಲಾರ ಹೊಲದ ಕೆರೆಗೆ ಅಥವಾ ಹಿಂಗೆ ಹೋಗ್ತೀರೇನಮ್ಮ? ಹೊಲಕ್ಕತ್ತು ಹೋಗ್ತೀರಾ? ಹಳ್ಳಕ್ಕದು ಹೋಗ್ಯವ್ರಿ. ಮತ್ತೆ ಬೋರಿಗೆ ಒಗ್ಯಾಕದು, ನೀರು ಬಳಸಾಡಕದು ತೊಗೊಂಬರ್ತೇವ್ರಿ. ಮತ್ತೆ ಹೌದಾ? ಈಗ ಹಳದಾಗ ಹೋಗಿ ವಾರ್ತಿ ನೀರು ತುಂಬ್ಕೊಂಡ್ಬರ್ತೀರಾ ನೀವು? ವಾರ್ತಿ ಚಲೋನೇ ಇಲ್ರಿ. ಗಟ್ರ ನೀರು ಹೌದಾ? ಆಯ್ತಾ ತಮ್ಮ. ಅಮ್ಮ ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಪಕ್ಕೇರು. ಓಕೆ ಅಮ್ಮ. ಸರ, ನಮ್ಮಲ್ಲಿ ನೀರಿಂದು ಸಮಸ್ಯೆ ಭಾಳ ಆಗೈತೆ ಸರ್. ಈಗ ಬೇಸಿಗೆಲಿಂದ ಮೊದಲಾದರೂ ಹಿಂಗೆ ಐತ್ರಿ. ಆದ್ರೆ 15 ದಿನ 20 ದಿನ 25 ದಿನ ಮಟ ನೀರು ಬರೋದೂ ಇಲ್ಲರಿ. ಆಮೇಲೆ ಪ್ರತಿ ಒಂದು ಕೊಡ ನೀರು ತರಬೇಕಾದ್ರೂ ಪಾಳೆ ಹಚ್ಚಿ ತರಬೇಕು. ನೀರಿನ ಸಪ್ಲೈಮೆಂಟು ಸರಿಯಾಗಿಲ್ಲ. ಇನ್ನೊಂದು ಚಿಕ್ಕನರಗುಂದ DBTಲಿಂದ ಅವ್ರೊಂದು ಪ್ರಾಬ್ಲಮ್. ಗ್ರಾಮ ಪಂಚಾಯತ್ ಅವ್ರು ಏನು ಹೇಳ್ತಾರಂದ್ರೆ, ಒಂದು ದಿನಕ್ಕೆ 4 ಲಕ್ಷ ಲೀಟ್ರ್ ನೀರು ಬಿಡ್ತೇವೆ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಬಂದು ಸಂಗ್ರಹ ಆಗೋದು 2,80,000 ಲೀಟ್ರ್. ಹಂಗಾರೆ ಇನ್ನು 1,20,000 ಲೀಟ್ರ್ ಎಲ್ಲಿ ಹೋತಂತ ನಮ್ಮ ಪ್ರಶ್ನೆ. ಆಮೇಲೆ ಸರಿಯಾಗಿ ನೀರಿನ ಸಪ್ಲೈ ಇಲ್ಲ. ಈ ರೀತಿಯಾಗಿ ನಮ್ಮಲ್ಲಿ ಜಾನುವಾರುಗಳಿಗೆ ಮತ್ತು ಎಲ್ಲರಿಗೂ ತೊಂದರೆ ಆಗೈತೆ ಕುಡಿ ನೀರಿಂದ.
ಇದನ್ನು ತಕ್ಷಣದಲ್ಲಿ ಅಧಿಕಾರಿಗಳು ಏನು ಮಾಡ್ಬೇಕಂತಂದ್ರೆ ಎಚ್ಚೆತ್ಕೊಂಡು ನಮ್ಮ ಊರಿನ ಗ್ರಾಮದ ಸಮಸ್ಯೆಗಳನ್ನ ಬೇಗನೆ ಪರಿಹರಿಸ್ಬೇಕಂತೇಳಿ ನಾವು ಅವರಲ್ಲಿ ವಿನಂತಿ ಮಾಡ್ಕೊತೀವಿ. ಇದ್ರ ಬಗ್ಗೆ ಗ್ರಾಮ ಪಂಚಾಯತಿ ಅವ್ರಿಗೆ ಏನಾರ ಎಲ್ಲ ಹೇಳಿದ್ರೆ ಮನವಿ ಕೊಟ್ಟಿದ್ದಾತ್ರಿ, ಸ್ಟ್ರೈಕ್ ಮಾಡಿದ್ದಾತು, ಹೇಳಿದ್ದಾತು, ಬರೀ ಸಬೂಬ ಕಾರಣ ಕೊಡ್ತಾರೆ. ಈ ಮೆಂಬರ್ ಬಾಡಿನೂ ಹಂಗೈತಿ, ತಾಲೂಕ್ ಪಂಚಾಯತಿ ಬಾಡಿನೂ ಹಂಗೈತಿ. MLA ಕೇಳಿದ್ರೆ ನಾವು ಸರಿ ಮಾಡ್ತೇವೆ ಅಂತ ಅವ್ರು ಅಂತಾರೆ, ಜಿಲ್ಲಾಡಳಿತದವರು ನಾವು ಎಲ್ಲ ಸರಿ ಮಾಡ್ತೇವೆ ಅಂತ ಅವರು ಅಂತಾರೆ, DC ಲೆವೆಲ್ ಮಟ್ಟನೂ ಹೋಗೈತೇವೆ. ಆದರೂ ಯಾರೂ ಏನೂ ತಲೆ ಕೆಡಿಸ್ಕೊಂಡಿಲ್ಲ. ಹೀಗಾಗಿ ಭಾಳ ಸಮಸ್ಯೆ ಆಗೈತಿ. ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗೆ ನಮ್ಗೆ ನೀರಿನ ವ್ಯವಸ್ಥೆ ಸರಿ ಮಾಡಬೇಕು. ನೀರು ಜೀವ ಜಲ, ನೀರಿಲ್ಲ ಅಂದ್ರೆ ಊಟ ಇಲ್ದ ಬದುಕ್ತಾನೆ ಮನುಷ್ಯ, ನೀರಿಲ್ದ ಬದುಕೋದಿಲ್ಲ. ಹಾಗಾಗಿ ನೀರಿನ ವ್ಯವಸ್ಥೆನ ತತ್ಕ್ಷಣದಲ್ಲಿ ಪೂರೈಸಬೇಕು. ಒಂದು ವೇಳೆ ಇವರು ಪೂರೈಸ್ತಾ ಇದ್ದಲ್ಲಿ ಮಹಿಳೆಯರು, ಗ್ರಾಮಸ್ಥರು ಎಲ್ಲರೂ ಕೂಡಿ ಉಗ್ರವಾದ ಹೋರಾಟ ಮಾಡಿ ಗ್ರಾಮ ಪಂಚಾಯತಿ ಕಿಲಿ ಹಾಕ್ತೇವೆ. ಬೇಕಾದ ಅಧಿಕಾರಿಗಳು ಬಂದು ನಮ್ಮ ಗ್ರಾಮದ ಜನರಿಗೆ ಏನು ಶಿಕ್ಷೆ ಕೊಡ್ತಾರೆ ಕೊಡ್ಲಿ. ಹೌದಾ ಸರ್, ತಮ್ಮ ಹೆಸರು? ಬಸವರಾಜ್ ಕುರಿ ಅಂತ ಹೇಳಿ. ಓಕೆ ಸರ್.